ಇವತ್ತಿನ ಪ್ರೇಮ ಕಾವ್ಯ ಸೀರಿಯಲಲ್ಲಿ ಸೀನ್ 1 ಬಂದು ಅವರೆಲ್ಲ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ ಆಗಿದ್ದ ಇನ್ಸಿಡೆಂಟ್ ಬಗ್ಗೆ. ಸಡನ್ನಾಗಿ ಮಹಾದೇವ್ ಅವರಮ್ಮ ಪ್ರೇಮ ನಿಮ್ಮಿಬ್ರಿಗೂ ದೃಷ್ಟಿ ಆಗಿದೆ, ನಾನು ದೃಷ್ಟಿ ತೆಗಿತೀನಿ ಅನ್ನೋ ದೃಷ್ಟಿ ತೆಗ್ದಿರೋನ್ನ ಎಸೆಯೋಕ್ಕೆ ಹೋದಾಗ ಈ ಕಡೆ ರಾಮ್ ತಂಗಿ ಹೇಳ್ತಾಳೆ, ಅಮ್ಮ ನೀನು ಒಂದು ಸ್ವಲ್ಪ ಅವನಿಗೆ ಕೇರ್ ಮಾಡೋ ಥರ ಮಾಡಮ್ಮ ಅಂತ ಅಂದಾಗ ಅವನು ಬಾ ರಾಮ್ ನೀನು ಮುಲಾಮು ಹಚ್ತೀನಿ ಅಂತ ಕರೆದಾಗ ರಾಮ್ ಬರಲ್ಲ, ಎಲ್ಲ ಕಡೆ ಮುಲಾಮು ಹಚ್ಚಾಗಿದೆ ಅಂತ ಹೇಳ್ತಾನೆ. ಇಲ್ಲಪ್ಪ ಬಾ ಅಂತ ಹತ್ಕೊಂಡು ಕರಿತಿರ್ತಾಳೆ. ಅಷ್ಟರಲ್ಲಿ ಅವರಪ್ಪ ಅವ್ನಿಗೆ ಆಲ್ರೆಡಿ ಟ್ರೀಟ್ಮೆಂಟ್ ಆಗಿದೆ, ನೀನು ಸುಮ್ಮನಿರು ಅಂತ ಹೇಳ್ಬಿಟ್ಟು ಅವನನ್ನು ಸುಮ್ಮನಿರಿಸ್ತಾನೆ. ಅದಾದಮೇಲೆ ಈ ಕಡೆ ಮಹಾದೇವ ಅವರಮ್ಮ ಬಂದು ಪ್ರೇಮ ಬನ್ನಿ ನೀವು ರೂಮಲ್ಲಿ ರೆಸ್ಟ್ ತಗೊಳ್ಳಿ ಅಂತ ಅವರಿಬ್ಬರನ್ನು ರೂಮಿಗೆ ಕರ್ಕೊಂಡೋಗಿ ಬಿಡ್ತಾನೆ. ಈ ಕಡೆ ಅಮ್ಮಂಗೆ ಸಿಟ್ಟು ಬಂದಿರುತ್ತೆ, ನೀವ್ರಪ್ಪ ಹಿಂಗೆ ಮಾಡಿದ್ರು ಅಂತ ಅವ್ರಪ್ಪನ ಹತ್ರ ಹೋಗಿ ಮಾತಾಡಬೇಕಾದ್ರೆ ಅವರಪ್ಪ ಹೇಳ್ತಾನೆ, ನೀನು ಏನು ಮಾಡಿದ್ಯಾ ರಾಮ್ಗೆ ಇಷ್ಟು ದಿನ ಹೆತ್ತಿದ್ದಷ್ಟೇ, ಅದು ಬಿಟ್ಟರೆ ಅವನಿಗೆ ಅಂತ ಏನು ಮಾಡಿದ್ಯಾ, ಅವನನ್ನೆಲ್ಲ ಇಷ್ಟು ದೊಡ್ಡದಾಗಿ ಓದಿಸಿ ಅವನನ್ನು ದೊಡ್ಡ ಡಾಕ್ಟ್ರ್ ಮಾಡಿರೋದು ಕಲ್ಯಾಣಿ ಅದಕ್ಕೇನೆ, ನಿನಗೆ ಅವನ ಮೇಲೆ ಯಾವುದೇ ರೀತಿ ಅಧಿಕಾರ ಇಲ್ಲ, ನೀನು ಈ ಥರ ನಾಟಕದ ಪ್ರೀತಿನೆಲ್ಲ ಅವನ ಮೇಲೆ ತೋರಿಸ್ಬೇಡ ಅಂತ ಅವ್ರ ಅಮ್ಮಂಗೆ ಚೆನ್ನಾಗಿ ಬೈತಿರ್ಬೇಕಾದ್ರೆ ಈ ಕಡೆ ಕಲ್ಯಾಣಿ ಅದಕ್ಕೆ ಬರ್ತಾರೆ. ಬಂದ್ಬಿಟ್ಟು ಅವನನ್ನು ಹೆತ್ತಿರೋವಳು ಅವನಿಗೆ ಅವನ ಮೇಲೆ ಎಲ್ರಿಗಿಂತ ಇವಳಿಗೆ ಪ್ರೀತಿ ಜಾಸ್ತಿ ಇರುತ್ತೆ, ನೀವು ಆ ಥರ ಮಾತಾಡಬೇಡಿ ಅಂತ ಹೇಳಿ ಪ್ರೇಮನ್ನು ಹೊಗಳ್ತಾ ಇರಬೇಕಾದ್ರೆ ರಾಮಮ್ಮ ಇಲ್ಲ ನೀವು ಅವಳನ್ನ ತಪ್ಪಾಗಿ ಅನ್ಕೋತಿದ್ದೀರ, ಒಂದಲ್ಲ ಒಂದಿನ ಬೂದಿ ಮುಚ್ಚಿರೋ ಕೆಂಡ ಹೊರಗಡೆ ಬರಲೇಬೇಕು, ಅವಳು ಕೆಟ್ಟವಳು, ನನ್ನ ಮಗನ ಮೇಲೆ ಆರೋಪ ಮಾಡಿ ಅವಳು ತಾಳಿ ಕಟ್ಟಿಸ್ಕೊಂಡಿದ್ದಾಳೆ ಅಂತ ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಕಾವ್ಯ ಏನೋ ಬುಕ್ ಹುಡ್ಕೋಕ್ಕೆ ಹೋಗ್ಬೇಕಾದ್ರೆ ಅವಳ ಮೇಲೆ ಲಿಸರ್ಟ್ ಬಂದು ಬೀಳುತ್ತೆ. ಅದಾದಮೇಲೆ ಅವಳು ಮಹಾದೇವನ ಶೋಲ್ಡರ್ ಮೇಲೆ ಹೋಗಿ ಎತ್ಕೋತಾನೆ. ಹಾಗೆ ಒಂದು ಸಾಂಗ್ ಬರುತ್ತೆ. ನೆಕ್ಸ್ಟು ಅವಳಿಗೆ ರಿಯಲೈಸ್ ಆಗುತ್ತೆ ನಾನು ಹಿಂಗೆ ಇದ್ದೀನಿ ಅಂತ. ಅವಳು ಕೆಳಗಡೆ ಇಳಿತಾಳೆ. ಆಗೇನಾಯಿತು ಅಂತ ಕೇಳಿದಾಗ ಒಂದು ದೊಡ್ಡ ಪಲ್ಲಿ ಬಂದಿತ್ತು, ನನಗೆ ಪಲ್ಲಿ ಅಂದರೆ ಭಯ ಅಂತ ಹೇಳಿದಾಗ ಅವನು ನಿನ್ನಂಥ ಕಾಡು ರಾಕ್ಷಸಿಗೆ ಆಫ್ಟರ್ ಆಲ್ ಒಂದು ಪಲ್ಲಿ ಕಂಡ್ರೆ ಭಯನ, ಇದನ್ನು ನೋಡಿ ನನಗೆ ತುಂಬ ಸಂತೋಷ ಆಯ್ತೈತೆ ಅಂದ್ಬಿಟ್ಟು ಅವಳನ್ನು ಇನ್ನೂ ಕಾಡಿಸ್ತಾನೆ. ನೆಕ್ಸ್ಟು ಹೇಳ್ತಾನೆ, ನೀನು ನೋಡಿದ್ರೆ ಹಿಂಗೆ ಪಲ್ಲಿಗೆ ನೋಡಿ ಎದ್ರುಕತ್ತೀಯ, ಕಾಡಲ್ಲಿ ಹಾವು ನೋಡಿ ಎದ್ರುಕತ್ತೀಯ, ಆದರೆ ನಿಮ್ಮ ಅಕ್ಕ ನೋಡಿದ್ರೆ ಅಂಥ ಧೈರ್ಯವಂತೆ, ಬೆಂಕಿಲಿ ನುಗ್ಗಿ ಇವತ್ತು ನಮ್ಮ ರಾಮನ್ನ ರಕ್ಷಿಸಿದ್ದಾನೆ, ನಮ್ಮ ರಾಮ್ ಇವತ್ತು ಅವಳನ್ನೇನೋ ರಕ್ಷಿಸ್ಲಿಲ್ಲ ಅಂದಿದ್ರೆ ನಾವು ರಾಮನ್ನ ಕಳ್ಕೊಳ್ತಿದ್ದೋ ಅಂತ ಹೇಳಿದಾಗ ಕಾವ್ಯ ಹೇಳ್ತಾಳೆ, ಹೌದು ನಮ್ಮ ಅಕ್ಕ ಆ ಥರ ಮಾಡಿದ್ಲು, ಆದರೆ ಆ ರಾಮ್ ನಮ್ಮ ಅಕ್ಕ ಮೋಸ ಮಾಡಿ ತಾಳಿ ಕಟ್ಟಿದ್ದಾನೆ, ಇವಾಗ ನೋಡಿದ್ರೆ ಅವಳನ್ನ ಹೆಂಡತಿ ಅಂತಲೇ ಸ್ವೀಕರಿಸಿಲ್ಲ ಅಂತ ಹೇಳಿದಾಗ ಮಹಾದೇವ ಹೇಳ್ತಾನೆ, ಇದೆಲ್ಲ ಆಗೋದು ಒಳ್ಳೆಯದಕ್ಕೆ, ಮುಂದೆ ಆಗೋದು ಒಳ್ಳೆಯದಕ್ಕೆ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರ್ಬೇಕಾದ್ರೆ ಅವನನ್ನು ಹೆಂಡತಿ ಅಂತ ಒಪ್ಕೊತಾನೆ. ನೀನು ನನ್ನನ್ನು ಗಂಡ ಅಂತ ಒಪ್ಕೊಳ್ತೀಯ ಅಂತ ಹೇಳಿದಾಗ ನೀನು ಆ ಮೂರ್ಖತನ, ನಾನು ಯಾವತ್ತೂ ನಿನ್ನ ಗಂಡ ಅಂತ ಒಪ್ಕೊಳ್ಳಲ್ಲ ಅಂದಾಗ ಮೂರ್ಖರೇ ಪ್ರೀತಿ ಮಾಡೋದು ನಿಜವಾದ ಪ್ರೀತಿ ಮಾಡೋದು ಅಂತ ಹೇಳಿ ಇವ್ರ ಸೀನ್ ಮುಗಿಯುತ್ತೆ. ನೆಕ್ಸ್ಟ್ ಸೀನಲ್ಲಿ ರಾಮ್ ನ್ಯೂಸ್ ಚಾನಲಲ್ಲಿ ಅವನ ಬಗ್ಗೆ ಬರ್ತಿರೋ ನ್ಯೂಸ್ ನೋಡ್ತಾನೆ. ನ್ಯೂಸ್ ನೋಡಿ ಲ್ಯಾಪ್ಟಾಪ್ನ ಎಸಿತಾನೆ. ಎಸೆದು ಕೈನ ಹೊಡ್ಕೊಂಡಾಗ ಬ್ಲಡ್ ಬರುತ್ತೆ. ಆಗ ಸಡನ್ನಾಗಿ ಪ್ರೇಮ ಬಂದು ಏನಿದು ರಾಮ್ ಇಷ್ಟೊಂದು ಬ್ಲಡ್ ಬರ್ತಿದೆ ಅಂತ ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾನೆ. ಅವಳು ಕೊಟ್ಟಿದ್ದ ಟ್ರೀಟ್ಮೆಂಟ್ ನೋಡಿ ಅವನಿಗೊಂಥರ ಸಂತೋಷ ಆಗೋ ಥರ ಇರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಂತ ಅಂದರೆ ಪ್ರೇಮನ ಕಾಲಿಗೆ ಸ್ವಲ್ಪ ಬೆಂಕಿ ತಾಗಿರುತ್ತೆ, ಅದನ್ನು ರಾಮ್ ನೋಡಿ ಅವಳಿಗೆ ಟ್ರೀಟ್ಮೆಂಟ್ ಕೊಡೋದು ನೆಕ್ಸ್ಟು ಎಪಿಸೋಡಲ್ಲಿದೆ ಸೀನು.